ಈಗ ಕಡಲೆ ಇರಲಿ, ಹಲಸಂಡೆ ಬೀಜ, ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ, ಎಲ್ಲವೂ ಸ್ವಾದಿಷ್ಟವಾಗುತ್ತೆ. ನಮ್ಮ ಮೆಟ್ರೋಗೆ ಬಸವಣ್ಣರ ಹೆಸರಿಡಲು ಹೆಚ್ಚಿದ ಒತ್ತಡ. ಕೇಂದ್ರ ಸರ್ಕಾರಕ್ಕೆ ಬಸವ ಮೆಟ್ರೋ ಹೆಸರಿಡಲು ಶಿಫಾರಸು ಮಾಡ್ತೀವಿಂದ ಸಿಎಂ. ಸಿದ್ದರಾಮಯ್ಯರ ಅಂತರಂಗದಲ್ಲಿರೋದೇ ಬೇರೆ ಅಂತ ಕುಟುಕಿದ ಬಿಜೆಪಿ. ಇದೆಲ್ಲವನ್ನು ನೋಡೋಣ ರಾಜಕೀಯ ನ್ಯೂಸ್ ಟಾಪ್ 9 ನಲ್ಲಿ. ಬೆಂಗಳೂರಿನಲ್ಲಿ ಬಸವ ಸಂಸ್ಕೃತಿ ಅಭಿಯಾನದ ಸಮಾರೋಪ ಸಮಾವೇಶದಲ್ಲಿ ಜಯಮೃತ್ಯುಂಜಯ ಶ್ರೀಗಳು ಬೆಂಗಳೂರಿನ ನಮ್ಮ ಮೆಟ್ರೋ ಹೆಸರನ್ನ ಬಸವ ಮೆಟ್ರೋ ಅಂತ ಬದಲಿಸಬೇಕು ಅಂತ ಮನವಿ ಮಾಡಿದ್ರು. ಇದಕ್ಕೆ ವೇದಿಕೆಯಲ್ಲಿ ಪ್ರತಿಕ್ರಿಯಿಸಿದ್ದ ಸಿಎಂ ಸಿದ್ದರಾಮಯ್ಯ, ಇದು ಪೂರ್ಣವಾಗಿ ರಾಜ್ಯ ಸರ್ಕಾರದ ಯೋಜನೆ ಆಗಿದ್ರೆ ಇವತ್ತೇ ಘೋಷಿಸುತ್ತಿದ್ದೆ, ಆದ್ರೆ ಮರುನಾಮಕರಣ ಮಾಡಲು ಕೇಂದ್ರಕ್ಕೆ ತಿಳಿಸ್ತೇನೆ ಅಂತ ಹೇಳಿದ್ದಾರೆ. ಮೆಟ್ರೋ ಯೋಜನೆ ಇದೆಯಲ್ಲ, ನಾವು ಮತ್ತು ಕೇಂದ್ರ ಸರ್ಕಾರ ಎರಡೂ ಸೇರಿ ಮಾಡ್ತಕ್ಕಂಥದ್ದು. ಕೇಂದ್ರ ಸರ್ಕಾರ ಒಪ್ಪಿಗೆ ಇಲ್ಲದೇನೆ ನಾವೇನು ಮಾಡಾಗಿಲ್ಲ. ನಾನು ಕೇಂದ್ರ ಸರ್ಕಾರಕ್ಕೆ ಈ ವಿಚಾರನ ಅವ್ರ ಮುಂದೆ ಇಡ್ತಕ್ಕಂಥ ಕೆಲಸವನ್ನ ಮಾಡ್ತೇನೆ. ಸಿಎಂ ಸಿದ್ದರಾಮಯ್ಯ ಈ ಬಗ್ಗೆ ಟ್ವೀಟ್ ಸಹ ಮಾಡಿದ್ದು, ಕೇಂದ್ರ ಸರ್ಕಾರಕ್ಕೆ ಬಸವ ಮೆಟ್ರೋ ಅಂತ ಹೆಸರಿಡಲು ಶಿಫಾರಸು ಮಾಡೋದಾಗಿ ತಿಳಿಸಿದ್ದಾರೆ. ಕಾಂಗ್ರೆಸ್ ನಾಯಕರು ಸಹ ಬಸವ ಮೆಟ್ರೋ ಹೆಸರಿಡುವ ಬಗ್ಗೆ ಬಿಜೆಪಿಯವರು ಕೇಂದ್ರ ಸರ್ಕಾರದಿಂದ ಸಹಿ ಹಾಕಿಸ್ಲಿ ಅಂತ ಕುಟುಕಿದ್ದಾರೆ. ಅವರ ಹೆಸರನ್ನ ಒಂದು ಸ್ಟೇಷನ್ಗೆ ಇಡೋದ್ರಲ್ಲಿ, ಮೆಟ್ರೋಗೆ ಇಡೋದ್ರಲ್ಲಿ ಏನು ದೊಡ್ಡ ಸಮಸ್ಯೆ ಆಗಕ್ಕಿಲ್ಲ ಅಂತ ನಾನು ಅನ್ಕೊಂಡಿದ್ದೀನಿ. ಕೇಂದ್ರ ಸರ್ಕಾರ ಅದನ್ನು ಶೀಘ್ರದಲ್ಲಿ ಅನುಮೋದನೆ ಕೊಡ್ತಾರೆ ಅಂತ ಕೂಡ ಅನ್ಕೊಂಡಿದ್ದೀನಿ. ಬಸವ ಮೆಟ್ರೋ ಅಂತ ಇರೋದ್ರಲ್ಲಿ ನಮ್ಮ ಸಹಮತ ಇದೆ, ಸರ್ಕಾರದ ಸಹಮತ ಇದೆ. ನಮ್ಮ ಸೋಮಣ್ಣ ಸಾಹೇಬರು, ಯಡಿಯೂರಪ್ಪ ಸಾಹೇಬರು ಸೆಂಟ್ರಲ್ ಗೌರ್ಮೆಂಟ್ ಹತ್ರ ಹಂಗೆ ಸೈನ್ ಹಾಕ್ಸ್ಬಿಡಿ ಸರ್. ಮೆಟ್ರೋಗೆ ಜಗಜ್ಯೋತಿ ಬಸವಣ್ಣ ಹೆಸರಿಡುವುದಕ್ಕೆ ಬಿಜೆಪಿ ನಾಯಕರೇನೋ ವಿರೋಧಿಸಿಲ್ಲ, ಆದ್ರೆ ಸರ್ಕಾರವನ್ನ ತಿವಿಯುವ ಕೆಲಸ ಮಾಡಿದ್ದಾರೆ. ಎಚ್ಚರಿಕೆ ವಹಿಸುವಂತೆ ಸರ್ಕಾರಕ್ಕೆ ಸಲಹೆ ನೀಡಿದ್ದಾರೆ. ಬಹಿರಂಗವಾಗಿ ಹೇಳೋದು ಬೇರೆ, ಅಂತರಂಗದಲ್ಲಿ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಏನಾಗಬೇಕು ಅಂತ ಅವ್ರ ಅಪೇಕ್ಷೆ ಇದೆ, ಅದನ್ನ ಸ್ವಲ್ಪ ಸ್ಪಷ್ಟಪಡಿಸಬೇಕಾಗ್ತದೆ. ಸರ್ಕಾರ ತೀರ್ಮಾನಕ್ಕೆ ಬರಬೇಕು, ಇವು ಧಾರ್ಮಿಕ ಆಗಬಾರ್ದು. 2018ರ ಚುನಾವಣೆಯನ್ನ ಕಾಂಗ್ರೆಸ್ ಕ್ಲೀನ್ ಸ್ವೀಪ್ ಮಾಡ್ತೀವಿ ಅಂತ ಅಂದು ಸಿದ್ದರಾಮಯ್ಯ ವಿಶ್ವಾಸದಲ್ಲಿದ್ರು. ಭಾಗ್ಯಗಳ ಬೆಟ್ಟದ ಮೇಲೆ ಕೂತಿದ್ದ ಸಿಎಂ ಸಿದ್ದರಾಮಯ್ಯ ಭಾರಿ ಹುಮ್ಮಸ್ಸಿನಲ್ಲಿದ್ರು. ಆದ್ರೆ ಅಂದು ಕಾಂಗ್ರೆಸ್ ಬಂದು ನಿಂತಿದ್ದು 85 ಸ್ಥಾನಗಳಿಗೆ. ಭಾಗ್ಯಗಳ ಸರದಾರ ಸಿದ್ದರಾಮಯ್ಯನವರಿಗೆ ಸೋಲಿನ ದೌರ್ಭಾಗ್ಯ ಕೊಟ್ಟಿದ್ದು ಇದೇ ಲಿಂಗಾಯತ ಪ್ರತ್ಯೇಕ ಧರ್ಮದ ವಿಚಾರ. ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ಬಸವ ಸಂಸ್ಕೃತಿ ಅಭಿಯಾನದ ಸಮಾರೋಪ ಸಮಾರಂಭ ನಡೆಯಿತು. 350ಕ್ಕೂ ಹೆಚ್ಚು ಲಿಂಗಾಯತ ಮಠಾಧೀಶರು ಈ ಸಮಾವೇಶದಲ್ಲಿ ಭಾಗವಹಿಸಿದ್ರು. ಪ್ರತ್ಯೇಕ ಧರ್ಮಕ್ಕಾಗಿ ಹೋರಾಟ ಮಾಡುವ ನಿರ್ಣಯ ಕೈಗೊಂಡಿದ್ದಾರೆ. ಇದಕ್ಕೆ ಸಚಿವ ಎಂಬಿ ಪಾಟೀಲ್ ಧ್ವನಿಗೂಡಿಸಿದ್ದಾರೆ. ನಮ್ಮ ಲಿಂಗಾಯತ ಧರ್ಮ ಏನಿದೆ, ಬಸವ ಧರ್ಮ ಏನಿದೆ, ಅದನ್ನು ಪ್ರತಿಪಾದಿಸೋಣ. ಬೇರೆಯವ್ರನ್ನ ಟೀಕೆ ಮಾಡುವಂತದ್ದು ಯಾವುದನ್ನು ಕೂಡ ನಾವು ಹೋಗೋದು ಬೇಡ. ಬಸವ ಸಂಸ್ಕೃತಿ ಅಭಿಯಾನದಿಂದ ವೀರಶೈವ ಮಹಾಸಭಾವನ್ನ ದೂರ ಇಡಲಾಗಿದೆ. ಈ ಮೂಲಕ ಧಾರ್ಮಿಕ ಆಚರಣೆಯ ತಿಕ್ಕಾಟ ನಡೀತಿರುವಂತಿದೆ. ಈ ನಡುವೆ ಕಾಂಗ್ರೆಸ್ನೊಳಗೆ ರಾಜಕೀಯ ಜಟಾಪಟಿಯು ನಡೀತಿರೋ ಗುಮಾನಿ ಶುರುವಾಗಿದೆ. ಸಚಿವ ಈಶ್ವರ್ ಖಂಡ್ರೆ ವರ್ಸಸ್ ಎಂಬಿ ಪಾಟೀಲ್ ಅನ್ನುವಂತಹ ಸ್ಥಿತಿ ಇದೆ. ಸಚಿವ ಈಶ್ವರ್ ಖಂಡ್ರೆ ವೀರಶೈವ ಲಿಂಗಾಯತ ಇಬ್ಬರನ್ನ ಒಟ್ಟಿಗೆ ಕೊಂಡೊಯ್ಯುವ ಬಗ್ಗೆ ಮಾತನಾಡುತ್ತಿದ್ರೆ, ಎಂಬಿ ಪಾಟೀಲ್ ಲಿಂಗಾಯತ ಪ್ರತ್ಯೇಕ ಧರ್ಮದ ಬಗ್ಗೆ ಮಾತ್ರ ಮಾತನಾಡುತ್ತಿದ್ದಾರೆ. ಭಾರತದಲ್ಲಿರೋ ಎಲ್ಲರೂ ಕೂಡ ಹಿಂದೂಗಳು, ಆದರೆ ಇದು ಒಂದು ಧರ್ಮ, ಬಸವ ಧರ್ಮ. ಲಿಂಗಾಯತರಿಗೆ, ವೀರಶೈವರಿಗೆ ಯಾರೂ ಪ್ರತ್ಯೇಕವಾಗಿ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಯಾವುದೇ ಶಕ್ತಿ ಅದನ್ನು ಬೇರೆ ಬೇರೆ ಅನ್ನುವಂಥ ರೀತಿಯಲ್ಲಿ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಸಮಾವೇಶದಿಂದ ವೀರಶೈವ ಮಹಾಸಭಾವನ್ನ ದೂರವಿಟ್ಟ ಬಗ್ಗೆ ಎಂಬಿ ಪಾಟೀಲ್ ಪ್ರತಿಕ್ರಿಯಿಸಿದ್ದಾರೆ. ಡಬಲ್ ಸ್ಟ್ಯಾಂಡರ್ಡ್ ಇರೋರನ್ನ ಕರೆದಿಲ್ಲ ಅಂದ್ರು. ಆದ್ರೆ ಈಶ್ವರ್ ಖಂಡ್ರೆ ಮಾತ್ರ ಮೊದಲಿನಿಂದಲೂ ಪ್ರತ್ಯೇಕ ಧರ್ಮದ ಬೇಡಿಕೆ ಇದೆ ಅಂದ್ರು. ಅವರು ಯಾರು ಡಿವೆಲ್ ಸ್ಟ್ಯಾಂಡ್ ಇದೆಯಲ್ಲ, ಆ ಡಿವೆಲ್ ಸ್ಟ್ಯಾಂಡ್ ಇದ್ದವ್ರು ಯಾರನ್ನೂ ಕರೆದಿಲ್ಲ. ವೀರಶೈವ ಲಿಂಗಾಯತರಿಗೂ ಪ್ರತ್ಯೇಕ ಧರ್ಮ ಕೊಡಬೇಕು ಅನ್ನೋಂಥದ್ದು ಅಖಿಲ ಭಾರತ ವೀರಶೈವ ಮಹಾಸಭಾ ಮೊದಲಿನಿಂದಲೂ, ಇವತ್ತಿಂದಲ್ಲ ಇದು ಕೂಗು, ಇವತ್ತ್ಯಾಕೆ ಬರ್ತಾ ಇದೆ, ಹಿಂದಿನಿಂದಲೂ ಇದನ್ನು ಇವತ್ತು ಬೇಡಿಕೆ ಇದ್ದಂಥದ್ದೇ ಇದೆ. ಇದಕ್ಕೆ ಎಲ್ಲರೂ ಮಾನ್ಯತೆಯನ್ನು ಕೊಟ್ಟಿದ್ದಾರೆ.
ಲಿಂಗಾಯತ ಪ್ರತ್ಯೇಕ ಧರ್ಮದ ವಿಚಾರಕ್ಕೆ ಸಿಎಂರನ್ನ ಎಳೆದು ತರುವ ಪ್ರಯತ್ನಗಳು ನಡೆಯುತ್ತಿವೆಯೇ ಎಂಬ ಪ್ರಶ್ನೆ ಶುರುವಾಗಿದೆ. ಈ ಬಗ್ಗೆ ಮಾತನಾಡಿರೋ ಸಚಿವ ಎಂಬಿ ಪಾಟೀಲ್, ಈ ಹಿಂದೆ ತುಂಬಾ ಆಟಗಳನ್ನ ಆಡಿ ಸಿದ್ದರಾಮಯ್ಯ ತಲೆಗೆ ಕಟ್ಟಿದ್ರು, ಆದ್ರೀಗ ಅವೆಲ್ಲ ನಡೆಯಲ್ಲ ಅಂತ ಹೇಳಿದ್ದಾರೆ. ಸಿದ್ದರಾಮಯ್ಯ ಕೂಡ ಪ್ರತ್ಯೇಕ ಧರ್ಮದ ವಿಚಾರದಲ್ಲಿ ನನ್ನ ನಿಲುವೇನು ಇಲ್ಲ ಎಂದಿದ್ದಾರೆ. ಅವರು ಲಿಂಗಾಯತ ಧರ್ಮದ ಬಗ್ಗೆ ನಿಮ್ಮ ನಿಲುವು ನಿಲುವೇನಿಲ್ಲ, ಜನಗಳ ನಿಲುವೇ ನಮ್ಮ ನಿಲುವು. ಅವ್ರು ಏನ್ ಬರೆಸ್ತಾರೆ ಅದೇ. ಈ ಸಲ ಯಾರ್ದು ಆಟ ನಡೆಯಲ್ಲ ಅಂತ ಗೊತ್ತಿದೆ. ಎಲ್ಲರೂ ಇವತ್ತು ದಿವಸ ಒಕ್ಕಟ್ಟಿನಲ್ಲಿದ್ದಾರೆ. ಧಾರ್ಮಿಕ ಹಾಗೂ ರಾಜಕೀಯ ಕಾರಣಕ್ಕೆ ಲಿಂಗಾಯತ ಪ್ರತ್ಯೇಕ ಧರ್ಮದ ಚರ್ಚೆ ಕಾವು ಪಡೆದಿದೆ. ಕಾಂಗ್ರೆಸ್ನೊಳಗೆ ಭಿನ್ನರಾಗ ಕೇಳಿ ಬರ್ತಿದೆ. ಇದರ ನಡುವೆ ಪ್ರತ್ಯೇಕ ಧರ್ಮದ ವಿಚಾರಕ್ಕೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಪ್ರತಿಕ್ರಿಯಿಸಿದ್ದಾರೆ. ಧರ್ಮ ಒಡೆಯುವ ಕೆಲಸ ಮಾಡುತ್ತಿದ್ದಾರೆಂದು ಕಿಡಿಕಾರಿದ್ದಾರೆ. ಇವತ್ತು ಹಿಂದೂ ಧರ್ಮವನ್ನು ಕೂಡ ನಾವು ರಕ್ಷಣೆ ಮಾಡ್ಕೋಬೇಕಾಗಿದೆ. ಧರ್ಮವನ್ನು ಒಡೆಯುವಂತ ಒಂದು ದುಸ್ಸಾಹಸಕ್ಕೆ ಏನ್ ಕೈ ಹಾಕಿದ್ದಾರೆ ಅದನ್ನು ಕೂಡ ನಾವು ಗಮನಿಸಬೇಕಾಗಿದೆ. ಇದ್ರ ಮಧ್ಯೆ ಸಮಾಜವನ್ನು ಕೂಡ ಒಗ್ಗೂಡಿಸುವಂತ ಕೆಲಸ ಆಗ್ಬೇಕಾಗಿದೆ. ವಾಹ್, ಯಾಕೆ ಈಗ ಬಂತ ಸ್ವಾದ? ಖಂಡಿತ ಈಗ ಬಂತು ಅಸಲಿ ಸ್ವಾದ. MDH ಚಂಕಿ ಚಾಟ್ ಮಸಾಲ ಲೈಫ್ ಅಲ್ಲಿ ಅಸಲಿ ಸ್ವಾದ ತರುತ್ತೆ. ಅಸಲಿ ಮಸಾಲ, ಎಸ್ ಎಸ್ MDH.